ಆಗಿರೋ ದೇಶಪಾಂಡೆ ಕಾಂಗ್ರೆಸ್ ಬೇಕಾ? ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಅವರೇ, ದೇಶಪಾಂಡೆ ಮೇಲೆ ಕ್ರಮ ಆಗೋಲ್ವಾ ಅಥವಾ ಧಮ್ಮಿಲ್ವಾ? ಮಹಿಳೆಯರ ಬಗ್ಗೆ ತುಚ್ಛವಾಗಿ ಅಶ್ಲೀಲವಾಗಿ ಮಾತಾಡಿದ್ರೆ ಸುಮ್ಮನೆ ಇರ್ತೀರಾ? ಈ ಬಗ್ಗೆ ಕೇಳಿದ್ರೆ ವಿಷಯ ಗೊತ್ತೇ ಇಲ್ಲ ಅಂತ ನುಣುಚ್ಕೊಳ್ತಾ ಇದ್ದಾರೆ. ರಾಜ್ಯದ ಮೊದಲ ಮಹಿಳಾ ಸಂಪಾದಕಿಗೆ ಅವಮಾನ ಆಗಿದೆ. ಅಪಮಾನ ಆದ್ರೂ ಕೂಡ ಸುಮ್ಮನಿದ್ದೀರಲ್ಲ, ನಾಚಿಕೆ ಆಗ್ತಾ ಇಲ್ವಾ ನಿಮ್ಗೆ? ಧಿಮಾಕಿನ ಮಾತಾಡಿ 3 ದಿನ ಆದ್ರೂ ಕೂಡ ಕ್ಷಮೆ ಕೇಳಿಲ್ಲ ದೇಶಪಾಂಡೆ ಅವರು. ದೇಶಪಾಂಡೆ ಅವರ ಧಿಮಾಕು, ದೌಲತ್ತು, ದುರಹಂಕಾರಕ್ಕೆ ಕೊನೆ ಯಾವಾಗ ಅಂತ ಹೇಳಿ. ಕಾಂಗ್ರೆಸ್ನ ಡಟಿ ಪಾರ್ಟಿಯೋ, ದಕ್ಷತೆ ಸಭ್ಯತೆ ಇರೋ ಪಾರ್ಟಿಯೋ? ಡಟಿ ಕಾಂಗ್ರೆಸ್ಸೋ, ದಕ್ಷತೆ ಇರೋ ಕಾಂಗ್ರೆಸ್ಸೋ? ನಿರ್ಣಯ ನಿಮ್ಮದೇ. ನಾವ್ ಯಾವುದೇ ರೀತಿಯಾದಂತಹ ನಿರ್ಣಯವನ್ನ ತೆಗೆದುಕೊಳ್ಳೋದಿಲ್ಲ, ನಿಮಗೆ ಬಿಟ್ಬಿಟ್ಟಿದ್ದೀವಿ. ನೀವೇ ಯೋಚನೆ ಮಾಡಿ, ಡಟಿ ಕಾಂಗ್ರೆಸ್ಸೋ ಅಥವಾ ದಕ್ಷತೆ ಇರೋ ಕಾಂಗ್ರೆಸ್ಸೋ ಅಂತ ಹೇಳಿ ನೀವೇ ಡಿಸೈಡ್ ಮಾಡ್ಬಿಡಿ. 3 ದಿನ ಆಗಿದೆ ಘಟನೆ ನಡೆದು, ಆದ್ರೂ ಕೂಡ ಒಂದು ರಿಯಾಕ್ಷನ್ ಇಲ್ಲ, ಅಟ್ಲೀಸ್ಟ್ ಕ್ಷಮೆನೂ ಕೇಳಿಲ್ಲ. ನೀವು ಆಡಿದಂತಹ ಮಾತುಗಳು ಸರಿನಾ? ಹಾಗಿದ್ರೆ ವಯಸ್ಸಾಗಿದೆ, ವಯಸ್ಸಾದ ಮೇಲೆ ಯಾವ ರೀತಿಯಾಗಿ ನಡ್ಕೊಳ್ಬೇಕು ನಿಮ್ಮಗಿಂತ ಕಿರಿಯರ ಬಳಿ ಅನ್ನೋದು ಗೊತ್ತಿಲ್ವಾ ನಿಮ್ಗಳಿಗೆ? ನಿಮ್ಮ ಮನೆಯ ಹೆಣ್ಮಕ್ಳನ್ನು ಹೀಗೆ ನಡೆಸ್ಕೊಳ್ತೀರಾ? ಅದೇ ರೀತಿಯಾಗಿ ನಿಮ್ಮ ಮನೆಯ ಹೆಣ್ಮಕ್ಳಿಗೆ ಯಾರಾದ್ರೂ ಈ ರೀತಿಯಾಗಿ ನಾಲಿಗೆ ಹರಿಬಿಟ್ಟಿದ್ರೆ ಸುಮ್ಮನೆ ಇರ್ತಿದ್ರಾ? ನಿಮ್ಮ ಅಧಿಕಾರವನ್ನ ದುರುಪಯೋಗ ಆದ್ರೂ ಪಡಿಸ್ಕೊಂಡಾದ್ರೂ ಮಟ್ಟ ಹಾಕುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ರಿ. ಆದ್ರೆ ನಿಮ್ಮ ಮನೆ ಹೆಣ್ಮಕ್ಳಿಗೊಂದು ನ್ಯಾಯ, ಬೇರೆ ಮನೆ ಹೆಣ್ಮಕ್ಳಿಗೊಂದು ನ್ಯಾಯ, ನಿಮ್ಮ ಪಾರ್ಟಿಯಲ್ಲಿ ಇರುವಂತಹ ಹೆಣ್ಮಕ್ಳಿಗೆ ಒಂದು ನ್ಯಾಯನಾ? ಪತ್ರಕರ್ತರು ಇಲ್ಲ ಅಂತಂದ್ರೆ ನೀವೇನೇನೂ ಅಲ್ಲ. ನಿಮ್ಮ ಹಾಗು ಹೋಗುಗಳು, ನೀವ್ ಏನ್ ಕೆಲಸ ಮಾಡ್ತಾ ಇದ್ದೀರಿ, ನೀವು ಏನ್ ಒಳಿತು ಮಾಡ್ತಾ ಇದ್ದೀರಿ, ಇದೆಲ್ಲವನ್ನ ಮೊದಲು ಸುದ್ದಿ ಬಿತ್ತರ ಮಾಡೋದೇ ಪತ್ರಿಕೋದ್ಯಮ. ಇದಕ್ಕೆ ನೀವು ಯಾವ ರೀತಿಯಾಗಿ ಮರ್ಯಾದೆ ಕೊಡ್ತಾ ಇದ್ದೀರಿ ಅಂತ ಹೇಳಿ. ಒಬ್ಬ ಹೆಣ್ಣು ಮಗಳು ಅನ್ನೋದು ಕೂಡ ಕಾಣಿಸ್ಲಿಲ್ವಾ ನಿಮ್ಗೆ? ಹೇಳಿಕೆ ಕೊಡ್ಬೇಕು ಅಂತಂದಾಗ ಗೊತ್ತಾಗ್ಲಿಲ್ವಾ? ಸುಮ್ಮನೆ ವಯಸ್ಸಾಗಿದ್ಯಾ ಹಾಗಿದ್ರೆ ಅಂತ ಹೇಳಿ, ಸುಮ್ಮನೆ ತಲೆಯಲ್ಲಿರೋ ಕೂದಲೆಲ್ಲ ಬೆಳ್ಳಗಾಗಿದ್ಯಾ ಅಂತ ಹೇಳಿ. ಆದ್ರೂ ಕೂಡ ಒಬ್ಬ ಹೆಣ್ಣು ಮಗಳಿಗೆ, ಹಿರಿಯ ಸಂಪಾದಕಿಗೆ, ಹಿರಿಯ ಪತ್ರಕರ್ತರಿಗೆ ನೀವು ಕೊಟ್ಟಂತಹ ಮರ್ಯಾದೆ ಇದೇನಾ?